ಬ್ರೇಕಾಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ಇದು ಸುವರ್ಣ ನ್ಯೂಸ್ ಸೂಪರ್ ಎಕ್ಸ್ಕ್ಲೂಸಿವ್. ರಾಜ್ಯ ಬೇಹುಪಡೆ ಮುಖ್ಯಮಂತ್ರಿಗಳಿಗೆ ಬಹಳ ಸ್ಪಷ್ಟವಾಗಿ ಪತ್ರದಲ್ಲಿ ಹೇಳಿದೆ, ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆಲುವು ಕಷ್ಟ ಸಾಧ್ಯ. ಯಾಕೆಂದ್ರೆ ಅಲ್ಲಿ ಜಾತಿಯ ಆಧಾರದ ಮೇಲೆ ಮತಗಳ ಧ್ರುವೀಕರಣ ಆಗ್ತಾ ಇದೆ. ನೀವು ಚಾಮುಂಡೇಶ್ವರಿಯನ್ನ ಹೊರತುಪಡಿಸಿ ವರುಣ, ಬಸವ ಕಲ್ಯಾಣ, ಗಂಗಾವತಿ, ಶಾಂತಿನಗರ ಈ 4 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರವನ್ನ ಆರಿಸಿಕೊಳ್ಳುವುದು ಒಳ್ಳೆಯದು. ಈ ರೀತಿಯಾದಂತಹ ರಿಪೋರ್ಟ್ ಒಂದನ್ನು ರಾಜ್ಯ ಬೇಹುಪಡೆ ಮುಖ್ಯಮಂತ್ರಿಗಳ ಕಚೇರಿ ಮತ್ತು ಗೃಹ ಸಚಿವರ ಕಚೇರಿಗೆ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಇದೆ ಸುವರ್ಣ ನ್ಯೂಸ್ ಬಳಿ. ಆ ಪತ್ರದ ಎಕ್ಸ್ಕ್ಲೂಸಿವ್ ಪ್ರತಿ ಕೂಡ ಲಭ್ಯ ಇದೆ. ರಾಜ್ಯ ಬೇಹುಪಡೆಯ ಪೊಲಿಟಿಕಲ್ ಡೆಸ್ಕ್ನಿಂದ ಬಂದಿರುವಂತಹ ಪತ್ರ ಇದು. ಮುಖ್ಯಮಂತ್ರಿಗಳ ಕಚೇರಿ ಮತ್ತು ಗೃಹ ಸಚಿವರ ಕಚೇರಿಗೆ ಈ ಪತ್ರವನ್ನು ಕೊಡಲಾಗಿದೆ. As per instructions received, we have carried out a review of assembly constituencies. Our findings are given below. The constituency of Chamundeshwari in Mysore district is not viable option. ಇದು ಸೂಕ್ತ ಆಯ್ಕೆಯಲ್ಲ. ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ಕ್ಷೇತ್ರ ಸೂಕ್ತ ಆಯ್ಕೆ ಅಲ್ಲ. As there is a strong caste-based mobilization of the Vokkaliga community being carried out by Shri G.T. Devegowda and other local leaders of Janata Dal Secular Party. JDSನ G.T. ದೇವೇಗೌಡ ಮತ್ತು ಇತರ ಸ್ಥಳೀಯ ಮುಖಂಡರು ಜಾತಿಯ ಆಧಾರದ ಮೇಲೆ ಒಕ್ಕಲಿಗ ಮತಗಳನ್ನು ಕ್ರೋಢೀಕರಿಸ್ತಾ ಇರೋದ್ರಿಂದಾಗಿ ಅಲ್ಲಿ ಗೆಲುವು ಕಷ್ಟ ಸಾಧ್ಯ ಆಗುತ್ತೆ. ಚಾಮುಂಡೇಶ್ವರಿ ನಿಮಗೆ ಸೂಕ್ತ ಆಯ್ಕೆಯಲ್ಲ. ನೀವು ಹೇಳಿದಂತೆ ಬೇರೆ ಕ್ಷೇತ್ರಗಳ ಆಯ್ಕೆಯನ್ನು ಕೂಡ ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ವರುಣ, ಬಸವ ಕಲ್ಯಾಣ, ಗಂಗಾವತಿ, ಶಾಂತಿನಗರ ಈ 4 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರವನ್ನು ಆರಿಸಿಕೊಳ್ಳೋದು ಒಳ್ಳೆಯದು. ಇದು ರಾಜ್ಯ ಬೇಹುಪಡೆ ಮುಖ್ಯಮಂತ್ರಿಗಳಿಗೆ ಬರೆದಿದೆ ಎನ್ನಲಾದಂತಹ ಪತ್ರ. ಈ ಪತ್ರದ ಬಗ್ಗೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಪ್ರತಿಕ್ರಿಯೆಯನ್ನು ನಾವು ಪಡೆದುಕೊಳ್ತೀವಿ. ಸ್ಟೇಟ್ ಇಂಟೆಲಿಜೆನ್ಸ್ನವರು ಬರೆದಿರುವಂತಹ ಪತ್ರದ ಎಕ್ಸ್ಕ್ಲೂಸಿವ್ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯ ಇದೆ. ಇಡೀ ದಿನ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನು ಫಾಲೋ ಮಾಡುತ್ತೆ ಅಂತ ಹೇಳ್ತಾ ಈ ವಿಶೇಷ ಬುಲೆಟಿನ್ನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.